ಆಯ್ತು, ನಮ್ದು ಸಭೆ ಮಾಡಿ ನಮ್ಮ ಇಲಾಖೆ ಸಂಬಂಧಪಟ್ಟ ಸಭೆ ಮಾಡಿದ್ದೀವಿ. ಅವ್ರ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ. ಹೊಂದಾಣಿಕೆ ಬೆಲೆ ಬಗೆಹರಿಸೋ ಅಂತ ಹೇಳಿದೀವಿ. ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಮಿಕ್ಕಿದ್ ಏನ್ ಬರೀದಾರ ಅದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಲಾಖೆ 4 ದಿನಗಳಿಂದ ಸಭೆ ಆಗಿದೆ ಅಸೋಸಿಯೇಷನ್ ಜೊತೆಗೆ. ಸೊ ಅವ್ರ ಬೇಡಿಕೆಗಳನ್ನ ಎಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ಸರ್ಕಾರ ಅದ್ರ ಪರವಾಗಿ ಕೆಲಸ ಮಾಡೋದು ಅಂತ ಹೇಳಿದ್ವಿ. ಅದಕ್ಕೆ ಸಮಯ ಬೇಕಾಗ್ತದೆ. ಹಿಂದೆ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನ ಮಂಜೂರು ಮಾಡಿದ್ವಿ. ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಹಾಗೆ ಆಗುತ್ತೆ. ಸೊ ಹಂತವಾಗಿ ಕೊಡ್ತೀವಿ ಅವ್ರದ್ದು ಹಣವನ್ನು. ಈಗ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರ ಹೊರತಾಗಿಲ್ಲ ಅಂತ. ಬಿಜೆಪಿ ಸರ್ಕಾರದಂತೆ ಈ ಕಾಂಗ್ರೆಸ್ ಸರ್ಕಾರದವರು ಕಾಂಟ್ರಾಕ್ಟರ್ಗಳು ಒಂದ್ರ ಮೇಲೊಂದು ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಇಲ್ಲ, ನಮ್ಮ ಇಲಾಖೆ ಬಗ್ಗೆ ಇಲ್ಲ. ಬಹುಶಃ ನಮ್ಮ ಇಲಾಖೆ ಇದ್ದಂಗೆ ಕಾಣೋಲ್ಲ. ಅದರಲ್ಲಿ ಇದ್ದೇ ಹೇಳ್ತೀವಿ, ಸಭೆ ಮಾಡಿದ್ದೀವಿ. ನಮ್ಮಲ್ಲಿ ಏನಾದ್ರೂ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಅದನ್ನ ಅದಕ್ಕೆ ಹೆಡ್ ಇದ್ದಾರೆ, ಹೋಮ್ ಮಿನಿಸ್ಟರ್. ನಾವ್ ಅದ್ರ ಮೆಂಬರ್ ಅಷ್ಟೇ. ಪ್ರಸ್ತಾಪ ಮಾಡ್ಬೇಕಾದ ಅವ್ರವ್ರು ಮಾಡ್ಲಿ ನೋಡೋಣ. ನಾವ್ ಮೆಂಬರ್, ಅದಕ್ಕೆ ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ. ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ, ಅನುಮತಿ ಕೊಡಿ ಅಂತ ಕೊಟ್ರೆ ಮಾಡೋ. ಈ ಸಲ ಗ್ರ್ಯಾಂಡ್ ಆಗಿ ಮಾಡೋಣ. ಫೆಬ್ರವರಿ 2ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯ ಸಮಾವೇಶ ಏನೋ ಮಾಡ್ತಾ ಇದ್ದೀರಾ ಅಂತ ಚರ್ಚೆ. ಎಲ್ರಿ? ಚಿತ್ರದುರ್ಗದಲ್ಲಿ. ಇಲ್ಲ, ಯಾವ್ದಿಲ್ಲ, ಅಂತ ಸಮಸ್ಯೆ ಯಾವ್ದಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ದು ಮತ್ತೆ ಡಿ ಕೆ ಸುರೇಶ್ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ. ಇಲ್ಲ, ಮಾಡುವಂತ ಪ್ರಸ್ತಾವನೆ ಇಲ್ಲ. ಇಲ್ಲ, ಯಾರು ನಾವು ತಿಕ್ಕಾಟ ನಾವು ಕೂಗಾಟ ಮಾಡೋರು ಯಾರು? ಮಾಡ್ಲಿಕ್ಕೆ ಇನ್ನೂ ವೇದಿಕೆ ಸೃಷ್ಟಿ ಆಗಿಲ್ಲ. ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಅದ್ರ ಬಗ್ಗೆ ಯಾವ್ದು ಚರ್ಚೆ ಇಲ್ಲ. ಸರ್, ಡಿನ್ನರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಅದೇನು ಮುಂದಕ್ಕೆ ಹಾಕಿದಿರಿ ಸರ್, ಈ ವಿಚಾರವನ್ನ ತಾವು ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಪ್ರಸ್ತಾಪಿಸ್ತೀರಾ? ನಾವು ಮಾಡಲ್ಲ, ಅದಕ್ಕೆ ಇದಾರೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಬಾಸ್ ಇದಾರೆ ಅಂತ ಹೇಳಿ. ತಾವು ಪಾಪ ಒಂದು ಡಿನ್ನರ್ ನ ಮಾಡಿದ್ರಿ, ಆದ್ರೆ ನಂತರದ ಎಫೆಕ್ಟ್ ಇವೆಲ್ಲ ಆಯ್ತು ಅನ್ನೋ ಬೇರೆ ಒಂದು ಚರ್ಚೆ ಇದೆ. ಹಾಗಾಗಿ ಈಗ ನಮ್ಮ ಅಧ್ಯಕ್ಷರಿಗೆ ಹೇಳ್ತೀವಿ, ಚೇರ್ಮನ್ರಿಗೆ ಪ್ರಸ್ತಾಪ ಮಾಡಿ ಅನುಮತಿ ಪಡೆದು ಮಾಡೋಣ. ನಾ ಮೊನ್ನೆ ಕೂಡ ಹೇಳಿದೆ, ಪರ್ಮಿಷನ್ ತಗೊಂಡು ಮಾಡೋಣ ಅಂತ ಹೇಳಿದೀವಿ. ಯಾಕಂದ್ರೆ ಸಿಎಲ್ಪಿನ ವೇದಿಕೆ ಮುಂಚಿತವಾಗಿ ಚರ್ಚೆ ಮಾಡ್ತೀರಾ ಸರ್? ಅಲ್ಲೇ ಮಾಡ್ಬೋದು, ಅಲ್ಲೇ ಸಿಎಲ್ಪಿ ಅಲ್ಲೇ ಮಾಡ್ಬೋದು. ಎಲ್ಲ ದಲಿತ ಶಾಸಕರು ಇರ್ತಾರೆ, ಅವ್ರ ಅಭಿಪ್ರಾಯ ಕೂಡ ಅಲ್ಲಿ ವ್ಯಕ್ತ ಆಗ್ಬೋದು. ನೋಡೋಣ, ಕಾದ್ ನೋಡೋಣ. ಸಿಎಂ ಹೋಮ್ ಮಿನಿಸ್ಟರ್ ಹೇಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.